ಒಂದ್ ಸ್ವಲ್ಪ ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್ ಬಗ್ಗೆ ಮಾತಾಡೋದ ಅಂತ ವಿಡಿಯೋ ಜನರೇಟ್ ಮಾಡೋದು ಮತ್ತೆ ಫ್ಯೂಚರ್ಸ್ ಗಳೆಲ್ಲ ಹ್ಯಾಡ್ ಆಗಿ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಇವತ್ತೇನಪ್ಪ ವಿಡಿಯೋ ಮಾಡ್ತಾ ಇರೋದು ಅಂತಂದ್ರೆ ಒಂದ್ ಸ್ವಲ್ಪ ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್ ಬಗ್ಗೆ ಮಾತಾಡೋದ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಲಿಂಕ್ ಹೇಗೆ ಜನರೇಟ್ ಮಾಡೋದು ಮತ್ತೆ ಅದರಲ್ಲಿ ಹೊಸ ಫ್ಯೂಚರ್ಸ್ ಗಳೆಲ್ಲ ಹ್ಯಾಡ್ ಆಗಿದೆ, ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಅದನ್ನ ಕ್ಲಾರಿಫೈ ಮಾಡೋದ ಅಂತ ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ಗೆಲ್ಲ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಹೆಲ್ಪ್ಫುಲ್ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಗೆ ಇನ್ಯಾವ ತರ ಡೌಟ್ ಇದೆ ಅದನ್ನ ನಾನು ಕ್ಲಾರಿಫೈ ಮಾಡ್ತಾ ಹೋಗ್ತೀನಿ. ಲಿಂಕ್ ಹೇಗೆ ಜನರೇಟ್ ಮಾಡೋದು ಮತ್ತೆ ಇಷ್ಟಿನ ಗಂಟ ಇನ್ಸ್ಟಾಗ್ರಾಮ್ನ ಈಗ ನಾವು ಒಂದ್ಸಲ ಹ್ಯಾಡ್ ಮಾಡ್ಬಿಟ್ಟಿರ್ತೀವಿ, ಅದನ್ನ ಪಾಸ್ವರ್ಡ್ ಚೇಂಜ್ ಮಾಡೋ ತನಕ ಅದು ಚೇಂಜ್ ಆಗ್ತಿರಲಿಲ್ಲ, ಲಾಗೌಟ್ ಮಾಡಕ್ ಆಗ್ತಿರಲಿಲ್ಲ ಮೀಶೋದಲ್ಲಿ. ಇವಾಗ ಹೆಂಗಾಗಿದೆ ಅಂತಂದ್ರೆ ಅಲ್ಲೇ ಚೇಂಜ್ ಅಂತ ಬರುತ್ತೆ. ಮತ್ತೆ ಚೇಂಜ್ ಬೇರೆ ಅಕೌಂಟ್ ನ ನಾವು ಕ್ರಿಯೇಟ್ ಮಾಡಿರೋದಾರ ಮಾಡ್ಬೋದು, ಇಲ್ಲಾಂದ್ರೆ ನಮ್ಮ ಹತ್ರ ಇರೋ ಅಕೌಂಟ್ ಅಲ್ಲಿ ಚೇಂಜ್ ಮಾಡ್ಕೋಬಹುದು. ಆಮೇಲೆ ಬ್ಯಾಂಕ್ ಡೀಟೇಲ್ಸ್ ನಾವು ಫಸ್ಟ್ ಟೈಮ್ ಒಂದ್ಸಲ ಕೊಟ್ಟದ್ಮೇಲೆ ಅದು ತಿರ್ಗಾ ನಾವು ಅದಕ್ಕೆಲ್ಲ ಹೆಲ್ಪ್ ಎಲ್ಲ ಹೋಗಿ ಮೀಶೋದಲ್ಲೇ ಅದನ್ನೆಲ್ಲ ಮಾಡ್ಬೋದಿತ್ತು. ಇವಾಗ ಹಂಗಿಲ್ಲ, ಇವಾಗ ಅಲ್ಲೇ ಬೇಕಾದ್ರೆ ವೆರಿಫೈಡ್ ಅಂತ ಬಂದಿರುತ್ತೆ, ಅಲ್ಲಿ ಬೇಕಾದ್ರೆ ನಾವು ಚೇಂಜ್ ಮಾಡ್ಕೋಬಹುದು. ಒಂದ್ಸಲ ನಾನು ನೋಡ್ತೀನಿ. ಮತ್ತೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತೆ ಯೂಟ್ಯೂಬ್ನು ಅಲ್ಲಿಗೆ ಕನೆಕ್ಟ್ ಮಾಡ್ಬೋದು. ಇವಾಗೆಲ್ಲ ಆ ತರ ಇದ್ ಮಾಡಿದ್ದಾರೆ. ಮತ್ತೆ ಅಪ್ಡೇಟ್ ಆಗಿದೆ ಇವಾಗ. ಹೆಂಗೆ ಅಂತಂದ್ರೆ ಮೊದ್ಲಿನ ತರ ಇಂಟರ್ಫೇಸ್ ಬರಲ್ಲ, ಅಪ್ಡೇಟ್ ಆಗಿದೆ. ಬಟ್ ನಂದು ಇನ್ನ ಹಾಗೆ ಬರ್ತಿದೆ. ಈಗ ಹಾಗೆ ಬರ್ತಿರೋದ್ರಲ್ಲಿ ಯಾವ ತರ ಲಿಂಕ್ ಜನರೇಟ್ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ. ಒಂದ್ಸಲ ನೀವು ನೋಡ್ಬಹುದು. ತುಂಬಾ ಈಸಿ ಆಗಿದೆ ವಿಡಿಯೋ. ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಅದನ್ನ ಮಾತ್ರ ಮರಿಬೇಡಿ. ನಿಮ್ಗೆಲ್ಲ ವಿಡಿಯೋ ಐ ಹೋಪ್ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನೋಡೋದ ಮತ್ತೆ ಪೂರ್ತಿ ವಿಡಿಯೋ ನೋಡಿ. ನನ್ನ ಮಾಡಿರೋದನ್ನ ಅಲ್ಲಿಗೆ ಅರ್ಧ ನೋಡಿದ್ರೆ ನಿಮ್ಗೇನೋ ಅರ್ಥ ಆಗಲ್ಲ. ತುಂಬಾ ಹೆಲ್ಪ್ಫುಲ್ ಅಂತ ಅನ್ಕೊಂಡಿದ್ದೀನಿ. ನಿಮ್ಗೆಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋದ. ಪಕ್ಕದಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ನ ಅಟ್ಯಾಚ್ ಮಾಡ್ತೀನಿ, ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ನಿಮ್ಗೆಲ್ಲ ಗೊತ್ತಾಗುತ್ತೆ ಅವಾಗ. ಇವಾಗ ನಾನು ಸ್ಕ್ರೀನ್ ರೆಕಾರ್ಡಿಂಗ್ ನ ಆನ್ ಮಾಡಿದ್ದೀನಿ. ಯಾವ ತರ ಅಂತ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಫಸ್ಟ್ ನಾವು ಇನ್ಸ್ಟಾಗ್ರಾಮ್ ತೆಗಿಯೋದ. ಇನ್ಸ್ಟಾಗ್ರಾಮ್ ತೆಗ್ದು ಇವಾಗ ಮಾಮೂಲಿ ಪ್ಲಸ್ ಸಿಂಬಲ್ ಇರ್ತದಲ್ಲ ಅದ್ರ ಮೇಲೆ ಹೋಗೋದ. ನಾವು ಮಾಮೂಲಿ ವಿಡಿಯೋಸ್ ಹೆಂಗ್ ಅಪ್ಲೋಡ್ ಮಾಡ್ತೀವಿ ಇನ್ಸ್ಟಾಗ್ರಾಮ್ ಅಲ್ಲಿ ಆ ತರ ಅಪ್ಲೋಡ್ ಮಾಡಕ್ ಹೋಗೋದ. ಇಲ್ಲಿ ನಾನು ಒಂದು ಅಪ್ಲೋಡ್ ಮಾಡಕ್ಕೆ ಲಿಪ್ಸ್ಟಿಕ್ ಬಗ್ಗೆ ರಿವ್ಯೂ ಕೊಟ್ಟಿದ್ದೀನಿ, ಅದನ್ನ ಅಪ್ಲೋಡ್ ಮಾಡ್ತೀನಿ ನಾನು ಇವಾಗ. ವೆಲ್ಕಮ್ ಬ್ಯಾಕ್. ಮತ್ತೆ ಈಗ ಇದಕ್ಕೆ ನಾವು ಕ್ಯಾಪ್ಷನ್ ಬರ್ಕೊಳ್ಳೋದು. ನಿಮ್ಗೆ ಯಾವ ತರ ಕ್ಯಾಪ್ಷನ್ ಬೇಕು ಹೋಗುತ್ತೆ. ಮತ್ತೆ ಟ್ಯಾಗ್ ಮಾಡುವಾಗ ಮೀಶೋ ಕ್ರಿಯೇಟರ್ ಕ್ಲಬ್ ಅಥವಾ ಮೀಶೋ ಆಪ್ ನ ನೀವು ಟ್ಯಾಗ್ ಮಾಡ್ಲೇಬೇಕು. ಇವಾಗ ಕಮೆಂಟ್ ಫಾರ್ ಲಿಂಕ್ ಅಂತ ಇದ್ ಮಾಡ್ಕೊಳ್ತೀನಿ. ಕೆಳಗಡೆ ಹ್ಯಾಶ್ಟ್ಯಾಗ್ ಹಾಕಿ ಫಾಲೋ ಮೀಶೋ ಆಪ್, ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಹಾಕೊಳ್ತೀನಿ. ಮತ್ತೆ ಮಾಮೂಲಿ ಮೀಶೋ ಕ್ರಿಯೇಟರ್ ಕ್ಲಬ್ ನ ಟ್ಯಾಗ್ ಮಾಡ್ತೀನಿ. ಇವಾಗ ಟ್ಯಾಗ್ ಮಾಡಾಯ್ತು ಮೀಶೋಗೆ. ಇವಾಗ ಇದನ್ನ ನಾವು ಶೇರ್ ಮಾಡೋದ. ಇವಾಗ ಶೇರ್ ಮಾಡ್ತಾ ಇದ್ದೀನಿ. ಓಕೆ, ಶೇರ್ ಮಾಡ್ತಾ ಇದ್ದೀನಿ. ಒಂದ್ ನಿಮಿಷ. ಇದೇನಿದು ಈ ತರ ತೋರಿಸ್ತಿದೆ. ಮತ್ತೆ ಶೇರ್ ಕೇಳ್ತಿದೆ. ಒಂದ್ ನಿಮಿಷ. ಇವಾಗ ಶೇರ್ ಮಾಡಿದ್ದೀನಿ. ಇದು ನಂದು ಇನ್ಸ್ಟಾಗ್ರಾಮ್ ಅಕೌಂಟ್. ನೀವು ಬೇಕು ಅಂದ್ರೆ ಫಾಲೋ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್. ನಾನು ಒಂದ್ಸಲ ಯೂಟ್ಯೂಬ್ ಅಲ್ಲಿ ಆಗ್ಲೇ ಲಿಂಕ್ ಹಾಕಿದ್ದೀನಿ, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತೆ ಇನ್ನೊಂದು ಲಿಂಕ್ ಹಾಕಿದ್ದೀನಿ. ಬೇಕು ಅಂದ್ರೆ ಫಾಲೋ ಮಾಡ್ಕೊಳ್ಳಿ ಹೋಗಿ.
ಇವಾಗ ಬಂದಿದೆ ನೋಡಿ. ನಾನು ಆಗ್ಲೇ ಅದನ್ನ ಏನೋ ಅಪ್ಲೋಡ್ ಮಾಡಿದ್ದೀನಿ. ಅಂದ್ರೆ ಇವಾಗೂ ಒಂದ್ಸಲ ಅಪ್ಲೋಡ್ ಮಾಡ್ತಿದ್ದೀನಿ. ಅಂದ್ರೆ ನಿಮ್ಗೋಸ್ಕರ ನಾನು ಯಾವ ತರ ತೋರಿಸ್ಬೇಕು ಅಂತ ಗೊತ್ತಾಗ್ಲಿಲ್ಲ. ನಾನು ಯಾವ್ದೇ ತರ ವಿಡಿಯೋಸ್ನ ಪ್ರಿಪೇರ್ ಮಾಡಿ ಇಟ್ಟಿಲ್ಲ. ಅದಕ್ಕೋಸ್ಕರ ಇದೇ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ಮತ್ತೆ ಇವಾಗ ಇಲ್ಲಿ ಅಪ್ಲೋಡ್ ಆಯ್ತು. ಇವಾಗ ಇದು ಅಪ್ಲೋಡ್ ಆಯ್ತಲ್ವಾ. ಇವಾಗ ಫೇಸ್ಬುಕ್ ಅಲ್ಲೂ ಅಪ್ಲೋಡ್ ಆಗಿರುತ್ತೆ. ಒಂದ್ ನಿಮಿಷ. ಫಸ್ಟ್ ಫೇಸ್ಬುಕ್ ಅಲ್ಲಿ ಲಿಂಕ್ ತಗೊಂಡ್ ಬಿಡೋದ. ಎರಡ್ನು ಒಟ್ಟಿಗೆ ಇದ್ ಮಾಡಬಹುದು. ತುಂಬಾ ಚೆನ್ನಾಗಿದೆ. ಲ್ಯಾವೆಂಡರ್ ಕಲರ್ ಅಲ್ಲಿ ಇತ್ತು. ಇದು ಔಟ್ ಆಫ್ ಕಾಪಿ ಮಾಡ್ಕೊಂಡಿದ್ದೀನಿ. ಆರ್ಡರ್ ಮಾಡ್ಕೊಳ್ಳಿ. ಈಗ ಮೀಶೋಗೆ ಹೋಗೋದ. ಮೀಶೋದಲ್ಲಿ ಹೋಗಿ ಇವಾಗ ಮೀಶೋ ಕ್ರಿಯೇಟರ್ ಕ್ಲಬ್ ಅಲ್ಲಿಗೆ ಮಾಮೂಲಿ ಪ್ರೊಫೈಲ್ಗೆ ಹೋಗಿ ಮೀಶೋ ಕ್ರಿಯೇಟರ್ ಕ್ಲಬ್ ಹೋಗೋದ. ಅಲ್ಲಿಗೆ ಹೋಗಿ ಮಾಮೂಲಿ ಆಟೋಮೆಟಿಕಲ್ DM ಪ್ರಾಡಕ್ಟ್ ಲಿಂಕ್ಸ್ ಟು ಯೂಸರ್ಸ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡೋದ. ಅದು ಕ್ಲಿಕ್ ಮಾಡಿದಾಗ ಅಲ್ಲಿ ಫಸ್ಟ್ ನಾವು ಏನೇನ್ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿರ್ತೀವಿ ಅದೆಲ್ಲ ಇಲ್ಲಿ ಶೋ ಆಗುತ್ತೆ. ಆವಾಗ ನಾವು ಫಸ್ಟ್ ಇದನ್ನ ಮಾಡಿದೀವಿ, ಯಾವ್ದು ಪೋಸ್ಟ್ ಮಾಡಿದೀವಿ ಅದ್ರ ಮೇಲೆ ಲಿಂಕ್ ಜನರೇಟ್ ಮಾಡ್ಬೇಕಲ್ವಾ. ಅದಕ್ಕೋಸ್ಕರ ಈಗ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ವಿಶ್ ಲಿಸ್ಟ್ ಅಲ್ಲಿ ನಾವು ಲೈಕ್ ಕೊಟ್ಟಿರ್ತೀವಿ ಅಲ್ವಾ, ಇಲ್ಲಾಂದ್ರೆ ಆರ್ಡರ್ ಮಾಡಿರ್ತೀವಿ. ಆರ್ಡರ್ ಮಾಡಿರೋದು ಅಲ್ಲಿ ಬೇಕಾದ್ರೂ ನೀವು ಹೋಗಿ ಸೆಲೆಕ್ಟ್ ಮಾಡ್ಕೋಬಹುದು. ನಾನೀಗ ವಿಶ್ ಲಿಸ್ಟ್ ಅಲ್ಲಿ ಲೈಕ್ ಕೊಟ್ಟಿದೆ, ಹಾಗಾಗಿ ಅದನ್ನೇ ಕೊಡ್ತೀನಿ. ಇಲ್ಲಿ ನೋಡಿ ಲಿಪ್ಸ್ಟಿಕ್ ಬಂತು. ಡನ್ ಕೊಟ್ರೆ, ಕಂಪ್ಲೀಟ್ ಕೊಟ್ರೆ ಮುಗೀತು. ಇಷ್ಟೇನೆ ಗೈಸ್. DM ಎಷ್ಟು ಈಸಿ ನೋಡಿ ಲಿಂಕ್ ಅಟ್ಯಾಚ್ ಮಾಡೋದು ಇನ್ಸ್ಟಾಗ್ರಾಮ್ಗೆ, ರಿವ್ಯೂಗೆ, ವಿಡಿಯೋಸ್ಗೆ ಮಾಮೂಲಿ. ಆಮೇಲೆ ಫೇಸ್ಬುಕ್ ಅಲ್ಲಿ ಲಿಂಕ್ ತಗೊಂಡಿದ್ವಲ್ಲ, ಫಸ್ಟ್ ನಿಮ್ಗೆ ಹೇಳ್ಬಿಡ್ತೀನಿ. ಕ್ರಿಯೇಟ್ ಲಿಂಕ್ಸ್ ಫಾರ್ ಯೂಟ್ಯೂಬ್, ಇನ್ಸ್ಟಾ ಸ್ಟೋರಿ, ಫೇಸ್ಬುಕ್ ಅಂತ ಇರುತ್ತೆ. ಅದಕ್ಕೆ ಕ್ರಿಯೇಟ್ ಅಂತ ಅದಕ್ಕೆ ಕ್ಲಿಕ್ ಮಾಡೋದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಇನ್ಸ್ಟಾಗ್ರಾಮ್ ಸ್ಟೋರಿ, ಯೂಟ್ಯೂಬ್, ಫೇಸ್ಬುಕ್ ಅಂತ ಇರುತ್ತೆ. ಫೇಸ್ಬುಕ್ ಮೇಲೆ ಕ್ಲಿಕ್ ಮಾಡೋದ. ಈಗ ನೀವು ಲಿಂಕ್ ತಗೊಂಡಿದ್ವಲ್ಲ ಅದನ್ನ ಇಲ್ಲಿ ಪೇಸ್ಟ್ ಮಾಡೋದ. ಪೇಸ್ಟ್ ಮಾಡ್ಬಿಟ್ಟು ಮಾಮೂಲಿ ಸೇಮ್ ಸೆಲೆಕ್ಟ್ ವಿಶ್ ಲಿಸ್ಟ್, ಸೆಲೆಕ್ಟ್ ಫ್ರಮ್ ವಿಶ್ ಲಿಸ್ಟ್, ಯುವರ್ ವಿಶ್ ಲಿಸ್ಟ್ ಅಂತ ಇರ್ತದೆ. ಕ್ಲಿಕ್ ಮಾಡಿ ಮಾಮೂಲಿ ತಿರ್ಗಾ ಅದನ್ನ ಅಟ್ಯಾಚ್ ಮಾಡಿ ಡನ್ ಕೊಟ್ಟು ಕಂಪ್ಲೀಟ್ ಕೊಟ್ರೆ, ಆಮೇಲೆ ಇಲ್ಲಿ ಕಾಪಿ ಲಿಂಕ್, ಕಾಪಿ ಕಲೆಕ್ಷನ್ ಲಿಂಕ್ ಅಂತ ಇರ್ತದಲ್ಲ ಅದ್ರ ಮೇಲೆ ಲಿಂಕ್ ತಗೋಬಹುದು. ಇಲ್ಲ ನೀವು ಒಂದೊಂದ್ರ ಮೇಲೂ ಲಿಂಕ್ ತಗೊಳ್ಬಹುದು, ಅದು ನಿಮ್ ಇಷ್ಟ. ಗೋ ಟು ಹೋಮ್ ಹೋಗ್ಬಿಟ್ಟು ಈಗ ಇನ್ಸ್ಟಾಗ್ರಾಮ್ ಅದು ಆಟೋಮೆಟಿಕ್ ಆಗಿ ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ಆಗುತ್ತೆ. ಇದಕ್ಕೆ ನಾವು ಇವಾಗ ಲಿಂಕ್ ನಾವೇ ಅಟ್ಯಾಚ್ ಮಾಡ್ಬೇಕಲ್ವಾ ಫೇಸ್ಬುಕ್ಗೆ. ಈಗ ನಾವು ಇಲ್ಲಿ ಕಾಮೆಂಟ್ ಸೆಕ್ಷನ್ಗೆ ಹೋಗಿ ಲಿಂಕ್ ನ ಅಟ್ಯಾಚ್ ಮಾಡ್ಬಿಟ್ಟು ಇದನ್ನ ಪಿನ್ ಮಾಡ್ಬಿಟ್ರೆ ಮುಗೀತು. ಅಷ್ಟೇ ಗೈಸ್, ಲಿಂಕ್ ಇಷ್ಟೇ ಜನರೇಟ್ ಮಾಡೋದು, ಇದು ಇಷ್ಟೇ. ಮತ್ತೆ ಇದ್ರಲ್ಲಿ ಮೀಶೋದಲ್ಲಿ ಯಾವುದೇ ತರ ಚೇಂಜ್ ಮಾಡ್ಕೊಳ್ಳೋದು, ಈ ಇನ್ಸ್ಟಾಗ್ರಾಮ್ ಬೇಡ ಇನ್ನೊಂದು ಇನ್ಸ್ಟಾಗ್ರಾಮ್ ಚೇಂಜ್ ಮಾಡ್ಕೊಳ್ಳೋದು ಅಂದ್ರೆ ಅಲ್ಲೇ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಇಲ್ಲಿ ಚೇಂಜ್ ಅಂತ ಕಾಣಿಸ್ತಿದೆ. ನಾನು ಫೇಸ್ ಟು ಫೇಸ್ ಮಾಡ್ತಾ ಇರೋದಕ್ಕೆ ಅದು ನಿಮ್ಗೆ ಈ ತರ ಕಾಣಿಸ್ತಿದೆ. ಅಲ್ಲಿ ಹೋಗ್ಬೇಕಾದ್ರೆ ನೀವು ಚೇಂಜ್ ಮೇಲೆ ಕೊಟ್ರೆ ಇಲ್ಲಿ ನೋಡಿ ಯುವರ್ ಆಟೋಮೆಟಿಕ್ DMs ವಿಲ್ ಸ್ಟಾಪ್ ವರ್ಕಿಂಗ್ ಅಂತ ಹೇಳ್ಬಿಟ್ಟು ಚೇಂಜ್ ಅಂತ ಕೊಟ್ರೆ ಚೇಂಜ್ ಮಾಡ್ಕೋಬಹುದು ನೀವು. ಅದು ಓಕೆ. ಇಲ್ಲೆಲ್ಲ ನಾವು ಯೂಟ್ಯೂಬ್ದು ಮತ್ತೆ ಮಾಮೂಲಿ ಇದೆಲ್ಲ ಕೊಟ್ಕೊಂಡಿದ್ದೀನಿ. ಇಲ್ಲಿ ಬೇಕಾದ್ರೆ ನೀವು ಇಲ್ಲಿ ಎಡಿಟ್ ಅಂತ ಇದೆಯಲ್ಲ, ಎಡಿಟ್ ಡೀಟೇಲ್ಸ್ ಮೇಲೆ ನೀವು ಹೋಗಿ ಬ್ಯಾಂಕ್ ಡೀಟೇಲ್ಸ್ ಕೂಡ ನೀವು ಚೇಂಜ್ ಮಾಡ್ಕೋಬಹುದು. ಅದು ನಿಮ್ ಇಷ್ಟ. ಇಷ್ಟೇ ಗೈಸ್ ಇವತ್ತಿಂದು ವಿಡಿಯೋ. ಐ ಹೋಪ್ ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ನನ್ನ ವಿಡಿಯೋ ಕೊನೆ ತನಕ ಯಾರು ನೋಡಿದ್ರೆ ತುಂಬಾ ಥ್ಯಾಂಕ್ ಯು ಸೋ ಮಚ್. ಅರ್ಧ ತನಕ ನೋಡಿರೋದಕ್ಕೂ ಥ್ಯಾಂಕ್ ಯು ಸೋ ಮಚ್. ಇವತ್ತಿಂದ ಇಷ್ಟೇ ಗೈಸ್ ವಿಡಿಯೋ. ಲಿಂಕ್ ಹೇಗೆ ಅಂತ ಅಟ್ಯಾಚ್ ಮಾಡೋದು, DMs ಮಾಡೋದು ಇಷ್ಟೇ. ವೆರಿ ಸಿಂಪಲ್. ಮಾಮೂಲಿ ಅಪ್ಲೋಡ್ ಮಾಡಿಬಿಟ್ಟು ವಿಡಿಯೋನ ಅದನ್ನ ಹೋಗ್ಬಿಟ್ಟು ಮೀಶೋದಲ್ಲಿ ನೀವು ಫಸ್ಟ್ ಮೀಶೋ ಕ್ರಿಯೇಟರ್ಗೆ ಕ್ಲಬ್ಗೆ ಇದಾಗಿರ್ಬೇಕು, ಜಾಯಿನ್ ಆಗಿರ್ಬೇಕು. ನಾನು ಅದನ್ನು ವಿಡಿಯೋ ಮಾಡಿದ್ದೀನಿ. ಅದನ್ನು ನನಗೆ ಬೇಕಾದ್ರೆ ಕೆಳಗಡೆ ರಿಲೇಟೆಡ್ ವಿಡಿಯೋದಲ್ಲಿ ಹಾಕಿರ್ತೀನಿ. ಒಂದ್ಸಲ ಆ ವಿಡಿಯೋನ ಚೆಕ್ ಮಾಡ್ಬೋದು. ಇಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗಿ ನೀವು ಒಂದ್ಸಲ ಚೆಕ್ಔಟ್ ಮಾಡಿ ಗೈಸ್. ಅಷ್ಟೇ ಗೈಸ್ ಇವತ್ತಿನ ಬ್ಲಾಗು.
ಸಾರಿ ಬ್ಲಾಗ್ ಅಂತಿದ್ದೀನಿ. ನಾನು ಡೈಲಿ ಬ್ಲಾಗ್ ಮಾಡೋದಾ ಅಂತ ಅನ್ಕೊಂಡಿದ್ದೆ. ಬಟ್ ಅದು ವ್ಯೂಸ್ ಹೋಗ್ತಿಲ್ಲ. ಇದೇ ಮಾಮೂಲಿ ಮೀಶೋ ಕ್ರಿಯೇಟರ್ ಕ್ಲಬ್ ಮೀಶೋ ಬಗ್ಗೆ ಮಾಡಿದ್ರೆ ವ್ಯೂಸ್ ಹೋಗ್ತಿದೆ ಸ್ವಲ್ಪನಾದ್ರೂ. ಅದಕ್ಕೋಸ್ಕರ ನಾನು ಈ ತರ ವಿಡಿಯೋ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗಿದೆ ಅಂತ ಅನ್ಸುತ್ತೆ. ಈ ಸ್ವಲ್ಪ ನಮ್ಮನೆ ಅಕ್ಕಪಕ್ಕ ಒಂದ್ ಸ್ವಲ್ಪ ಮೇಕೆ ಮರಿಗಳು, ಹಾಡು ಎಲ್ಲ ಇದೆ. ಹಾಗಾಗಿ ಸೌಂಡ್ ಬರುತ್ತೆ. ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಆ ಸೌಂಡನ್ನ. ಐ ಹೋಪ್ ನಿಮ್ಗೆಲ್ಲ ಈ ವಿಡಿಯೋ ತುಂಬಾ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇದೇ ತರ ವಿಡಿಯೋಸ್ ಬೇಕು ಅಂತಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಷ್ಟೇ ಗೈಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದೀನಿ. ಮತ್ತೆ ಸಿಗದ ಬಾಯ್.